ಮಾತಾಡಿ ಮಾತಾಡಿ ಅಭ್ಯಾಸ. ನಮ್ಮ ಹೆಣ್ಮಕ್ಳಿಗೆ ಎಲ್ಲವನ್ನೂ ಹೇಳ್ಬಿಟ್ಟಿದ್ದೆ ನಾನು ಇದುವರೆಗೂ ಒಂದು 20 ವರ್ಷಗಳಿಂದ. ಇವಾಗ ಏನಿದೆ ಹೇಳೋದಕ್ಕೆ ಏನೂ ಇಲ್ಲ. ಮೊದಲನೇದಾಗಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಹೆಣ್ಮಕ್ಳಿಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ನಿಮ್ಮೆಲ್ಲರನ್ನು ನೆಮ್ಮದಿಯಾಗಿ ಕಾಪಾಡಲಿ, ನಿಮ್ಗೆ ಒಳ್ಳೆ ಆರೋಗ್ಯವಂತರಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಣ್ಣವರು, ಹಾಗೆ ನಮ್ಮ ಮುನಾಂಜನ್ ಅವರು ಇದ್ದಾರೆ, ಉತ್ನೂರು ಸೀನಣ್ಣವರಿದ್ದಾರೆ, ನಮ್ಮ ಮಾರ್ಗದರ್ಶನ ಅಂತ ಶಿವಣ್ಣ ಅವರಿದ್ದಾರೆ, ಹಿರಿಯರಾದಂಥ ರಾಮಲಿಂಗಾರೆಡ್ಡನವರು, ಹಾಗೆ ನಮ್ಮ MLC ಅನಿಲಣ್ಣವರು, ರಾಜೇಂದ್ರ ಗೌಡರು, ಶಂಕರೇಗೌಡರು, ನಮ್ಮ ಮುಖ್ಯವಾಗಿ ನೀಲಕಂಠ ಅನ್ನೋರು ಇವತ್ತು ನಮ್ಮ ಜೊತೆಯಲ್ಲಿ ಮನುಷ್ಯನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ, ಅವ್ರ ಆತ್ಮ ಅವ್ರ ಹೃದಯ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾ ಇದೆ. ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ, ಲೀಲಮ್ಲೋನ್ ಇದ್ದಾರೆ, ನಮ್ಮ ತ್ರಿವೇಣಕ್ಕ ಅವರು ಇದ್ದಾರೆ, ಎಲ್ಲರೂ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಲೀಡರ್ಸು, ನಗರಸಭೆ ಸದಸ್ಯರು, ಪತ್ರಕರ್ತರು, ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ಯೂತ್ ಕಾಂಗ್ರೆಸ್, ಮೇಜರ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ಧನ್ಯವಾದಗಳು. ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಆದಿನಾರಾಯಣನವರು ಹಮ್ಮಿಕೊಂಡ್ರು. ನನಗೇನಂದ್ರೆ ಎಲೆಕ್ಷನಲ್ಲಿ ಸೋತಿರೋದು ಆದಿನಾರಾಯಣನವರು, ನಿಮ್ಮಿಂದ ಯಾರಿಂದನೂ ಸೋತಿಲ್ಲ. ದಯವಿಟ್ಟು ಅದು ಯಾರೂ ತಿಳ್ಕೊಳ್ಳಬಾರ್ದು. ಜನಗಳಿಂದ ಅಂತ ಅವ್ರು ಸೇಲಿಲ್ಲ, ನಮ್ಮ ನಾಯಕರುಗಳಿಂದ ಸೋತಿದ್ದಷ್ಟೇ. ಅವರು ನಾಯಕರುಗಳಿಂದನೇ ಸೋತಿದ್ದವರು. ಏನಂದರೆ ನಾಯಕರು ಆ ಟೈಮ್ ಸಂಬಂಧಪಟ್ಟಂಗೆ ಕೆಲಸ ಮಾಡಿಲ್ಲ. ಆ ಮಾತುಗಳು ಮೀಟಿಂಗ್ಗಳಲ್ಲೇ ಸೊರೋಯಿತು, ಎಲೆಕ್ಷನ್ ಮುಗಿದೋಯಿತು. ಯಾಕೆ ನಾನು ಇಬ್ಬರು ಒಂದೇ ದಿವಸ ನಾಮಿನೇಷನ್ ಹಾಕಿದ್ದು. ಅಂದರೆ ನಾವಿಬ್ಬರು ನಾಮಿನೇಷನ್ ಹಾಕಿ ನಾನು ಗೆದ್ದೆ, ಅವ್ರು ಸೋತರು. ನಾನು 34,000 ಓಟಲ್ಲಿ ನಾನು ಗೆದ್ದೆ ಕೋಲಾರಲ್ಲಿ. ಬೇರೆ ಕಾನ್ಸ್ಟೆನ್ಸಿ ಪರಿಚಯ ಅಂದರೆ ಮೇಯ್ನ್ ಲೀಡರ್ಸ್ ಬಿಟ್ಟರೆ ಬೇರೆ ಯಾರೂ ಗೊತ್ತಿರಲಿಲ್ಲ. ಅಂಥ ಜಾಗದಲ್ಲಿ ಹೋಗಿ ಗೆಲ್ಲಬೇಕಂದ್ರೆ ಕಾರಣ ನೀವೇ. ಇವತ್ತು ದೀರ್ಘ ಸುಮಂಗಲಿ ಭವ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಹೆಣ್ಣುಮಕ್ಕಳು ನಮ್ಮವ್ರು ನನಗೆ ಓಟ್ ಹಾಕಿದ್ದಾರೆ, ಅವ್ರಿಗೇನಾದರೂ ನಾನೊಂದು ಸಹಾಯ ಮಾಡಬೇಕು. ಅವರಲ್ಲಿ ನನಗೆ 60,000, 70,000 ಓಟನ್ನು ನನಗೆ ಹಾಕಿದ್ದಾರೆ ಅಂತ ಅವರು ಆ ಒಂದು ಪ್ರೀತಿಗೋಸ್ಕರ, ನಿಮ್ಮ ಮೇಲೆ ಇರತಕ್ಕಂಥ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ತಾಲೂಕಾದ್ಯಂತ ಮಾಡ್ತಾಯಿದ್ದಾರೆ. ಮೊದಲು DCC ಬ್ಯಾಂಕಲ್ಲಿ ನೀಲಕಂಠಣ್ಣವರು, ನಾನು, ನಮ್ಮ ರಾಮಲಿಂಗಾರೆಡ್ಡಿ ಹಾಗೆ ನಾನು MLA ಇದ್ದಾಗ ಎಲ್ಲ ಹೆಣ್ಮಕ್ಳು ಯಾರ್ಯಾರು ಲೋನ್ ತೊಗೊಳ್ತಾ ಇದ್ರೋ DCC ಬ್ಯಾಂಕಿಂದ ಎಲ್ಲರಿಗೂ ಒಂದೊಂದು ಸೀರೆಯನ್ನು, ನಾನು ರೇಷ್ಮೆ ಸೀರೆಯನ್ನು ಎಲ್ಲರಿಗೂ ಕೊಟ್ಕೊಂಬಂದೆ. ಕೊಟ್ಟಿದ್ದೀನಿ ಇಲ್ವಾ ಮಾವತ್ತು? ಎಲ್ರಿಗೂ ಕೊಟ್ಟಿದ್ದೆ. ಆಮೇಲೆ ಹಾಲು ಹಾಕುವಂಥ ಡೈರಿಗಳಿಗೆ ಎಲ್ಲ ನಮ್ಮ ಹೆಣ್ಮಕ್ಳು ಹಾಲು ತೊಗೊಂಡೋಗಿ ಹಾಕ್ತಾರೆ, ಹಸು ಹಾಲನ್ನು. ಆ ಹಾಲು ಹಾಕೋ ಡೈರಿಗಳಿಗೆ ಕ್ಯಾನ್ ಕೊಟ್ಟಿದ್ದೆ ನಾನು. 10 ಲೀಟ್ರದ್ದು ಕ್ಯಾನು, 1, 2, 3, 4, 5 ಕ್ಯಾನೂ ಕೊಟ್ಟಿದ್ದೆ. ಆಮೇಲೆ ಡೈರಿ ಬಿಲ್ಡಿಂಗ್ಸ್ ಕಟ್ಟುವಾಗ 2 ಲಕ್ಷ ಕೊಟ್ಟಿದ್ದೆ. ಏನಕ್ಕೆ ಕೊಟ್ಟಿದ್ದೆ ಅಂತ ಹೇಳಿದ್ರೆ, ನಾವು ಯಾವತ್ತೋ ನಿಮ್ಮ ಹತ್ರ ಒಂದು ಓಟ್ ಕೇಳಕ್ಕೆ ಬರ್ತೀವಿ ಅಷ್ಟೇ, ಬೇರೆ ಏನೂ ಕೇಳಕ್ಕೆ ಬರೋದಿಲ್ಲ. ಆದರೆ ನಮ್ಮ ಹೆಣ್ಮಕ್ಳು ಚೆನ್ನಾಗಿರಬೇಕು, ನಮ್ಮ ತಾಲೂಕಿನ ಜನ ಚೆನ್ನಾಗಿರಬೇಕು ಅನ್ನೋದು ಉದ್ದೇಶದಿಂದನೇ ನಾವು ಅದೆಲ್ಲ ಮಾಡ್ಕೊಂಡು ಬಂದ್ವಿ. ಸ್ಕೂಲ್ ಫೀಸ್ದು, ಲ್ಯಾಪ್ಟಾಪ್ಸು, ಸೈಕಲ್ಗಳು ಇವೆಲ್ಲ ಕೊಟ್ಟು ಜಾಸ್ತಿ ಹೇಳ್ಕೊಂಡು ಹೋದರೆ ಈ ಸಾಯಂಕಾಲವರೆಗೂ ಹೇಳ್ತೀವಿ. ಬೇಡ, ಅದನ್ನು ನಮಗೆ ಹೇಳೋದು ಬೇಡ. ಅದರಿಂದ ಇವತ್ತು ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಒಳ್ಳೆ ಅಭಿವೃದ್ಧಿ, ಎಲ್ಲದರಲ್ಲೂ ಮುಂಚಿತವಾಗಿ ನಿಮ್ಮ ಆಶೀರ್ವಾದ ಇದ್ದರೆ ಅವರು ಅಭಿವೃದ್ಧಿಯಲ್ಲಿ ಮುಂದೆ ಬರ್ತಾರೆ. ಇನ್ನು ನಿಮಗೋಸ್ಕರ ಅನೇಕ ಸೇವೆಗಳು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅವರು. ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ನೀಲಕಂಠಣ್ಣ ಅವರು ಅದಕ್ಕೆ ಹೆಸರಿಟ್ಟು ಅದನ್ನು ತೊಗೊಂಡು ಬಂದರು. ಅವ್ರು ಇವತ್ತಿಲ್ಲ ಅಂದ್ರೂ ಆ ಕಾರ್ಯಕ್ರಮವನ್ನು ನಾವು ಚಾಲನೆ ಮಾಡಿ ಅವರು ಜ್ಞಾಪಕಾರ್ಥವಾಗಿ ಕಾರ್ಯಕ್ರಮ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಎಲ್ಲರಲ್ಲೂ ಒಂದೇ ಹೇಳ್ತೀನಿ ನಾನು. ಇವತ್ತು ದೇಶದಲ್ಲೇ ಹೆಣ್ಮಕ್ಳು ಅಂತ ಹೇಳಿದ್ರೆ ಮೊದಲನೇ ಸ್ಥಾನ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ 1000 ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು. 1000 ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು ಮುಳಬಾಗಿಲು ತಾಲೂಕಲ್ಲಿ. ಹೆಣ್ಣುಮಕ್ಕಳು ಯಾವುದ್ರಲ್ಲಾದ್ರೂ ನೀವು ಮುಂದೆ ಇರ್ತೀರ ನೀವು. ನನಗೆ ಗೊತ್ತಿದೆ ನಮ್ಮ ಮುಳಬಾಗಿಲು ತಾಲೂಕಿನ ಜನ ಯಾವ ಥರ ನಂಬಿಕಸ್ತರು ಅನ್ನೋದು ನನಗೆ ಗೊತ್ತಿದೆ. ಯಾಕಂದರೆ 23 ವರ್ಷಗಳ ಕಾಲ, 24 ವರ್ಷ ಆಯಿತು, 24 ವರ್ಷಗಳ ಕಾಲ ನಿಮ್ಮ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ, ಯಾವ್ಯಾವ ಊರಲ್ಲಿ ಏನು ಅಂತ. ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ದರೆ ಬೆಂಗಳೂರು ಕಡೆಗೆ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಯಾರಾದರೂ ಹೋದಾಗ ಕಿಟಕಿಯಿಂದ ಕೈ ಹಾಕಿ ಅಣ್ಣ ಮಂಜಣ್ಣ ಅಂತ ಹಿಂಗೆ ಕೈ ತೋರಿಸ್ಬಿಟ್ಟು ಹೋಗ್ತಾರೆ. ಆವಾಗ ಏನು ಅನಿಸುತ್ತೆ ಅಂದರೆ ಆ ಆನಂದಕ್ಕೆ ಬೆಲೆನೇ ಇಲ್ಲ ನನಗೆ. ಅಷ್ಟೊಂದು ಆನಂದ ಆಗ್ಬಿಡ್ತದೆ. ಅಪ್ಪ ನಮ್ಮ ಹೆಣ್ಮಕ್ಳು ನನ್ನ ಗುರ್ತಿಟ್ಕೊಂಡು ನೋಡಪ್ಪ ನಾನು ಮಾತಾಡಿದ್ರು ಅನ್ನೊಂದು ಅಷ್ಟು ಖುಷಿ ಆಗುತ್ತೆ ನಮಗೆ. ಅದರಿಂದ ಆದಿನಾರಾಯಣಣ್ಣವರಿಗೆ ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ನಾವು ಅವ್ರ ಜೊತೆಗೆ ಇರ್ತೀವಿ. ನಾವು ಅವ್ರ ಜೊತೆಯಲ್ಲಿ ಯಾವತ್ತೂ ಅವರಿಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಆಗಲಿ ನಾವು ಜೊತೆಲಿ ಇವತ್ತರೆಗೂ ಸಪೋರ್ಟ್ ಮಾಡಿದ್ದೀವಿ, ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ತುಂಬ ಹೊತ್ತು ಬೇಡ, ಕಾರ್ಯಕ್ರಮಗಳಾಗಲಿ ಇನ್ನು ಅನೇಕ ಕಾರ್ಯಕ್ರಮಗಳಿದ್ದಾವೆ, ಇದನ್ನೇ ಮಾಡೋದು. ಇವತ್ತು ಹೆಬ್ಣಿ ಮುಷ್ಟೂರು ಪಂಚಾಯಿತಿಯನ್ನು ಮಾಡಿದ್ದೀವಿ. ಹೆಬ್ರಿ ಪುಚ್ಚೂರು ಪಂಚಾಯತ್ ಆದಮೇಲೆ ನೆಕ್ಸ್ಟು ಈ ಕಡೆ ನಂಗ್ಲಿ ಈ ಕಡೆಯಿಂದ ಹಿಂಗೆ ಹೋಗುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ.
ಖಂಡಿತವಾಗ್ಲೂ ಮಾಡ್ತೀವಿ, ನಿಮ್ಮ ಜೊತೆಗಿರ್ತೀವಿ, ಎಲ್ಲ ವಿಚಾರದಲ್ಲೂ ನಿಮ್ಮ ಜೊತೆಗಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ನಾವು ನಿಮ್ಮ ಜೊತೆ ಇದ್ದಿದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಕೆಲವೊಂದು ಸುಳ್ಳು ಪ್ರಚಾರಗಳು ಮಾಡ್ತಾರೆ, ಏನೋ ಆದಿನಾರಾಯಣ ಮಾಡ್ತಾರೆ ಅದು ಇದು ಅಂತ. ನಮಗೇನು ದುಡ್ಡೇನು ಸುಮ್ಮನೆ ಎಲ್ಲೂ ಕಳ್ತನ ಮಾಡ್ಕೊಂಡು ಬರ್ತಾ ಇಲ್ಲ, ಪ್ರಿಂಟಿಂಗ್ ಮಾಡ್ಕೊಂಡು ಬರ್ತಾ ಇಲ್ಲ. ದುಡ್ಡೆಲ್ಲೂ ನಾವು ಕಷ್ಟಪಟ್ಟಿರುವಂಥ ದುಡ್ಡನ್ನೇ ಖರ್ಚು ಮಾಡೋದು. ನಾವು ದುಡಿದು ರಾತ್ರಿ ಹಗಲು ದುಡಿದು ನಾವು ರಿಯಲ್ ಎಸ್ಟೇಟ್ ಇನ್ನೊಂದು ಜಮೀನು ತೆಗೆದು ಮಾರಿ ನಾವು ಬಂಡವಾಳ ಹಾಕಿ ಬಂಡವಾಳ ಎತ್ಕೊಳ್ಳೋದು, ಅದರಲ್ಲಿ ಬಂದಿದ್ದ ಲಾಭದಲ್ಲಿ ನಿಮಗೂ ಸಹಾಯ ಆಗುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೂ ಮಾಡಬೇಕು ಅಂತ ನಮ್ಮ ಆಸೆಯಿಂದ ಮಾಡ್ತಾ ಇದ್ದೀವಿ. ಅದರಿಂದ ನೀವು ಬೇರೆ ರೀತಿಯನ್ನು ತಿಳ್ಕೊಬೇಡಿ. ನಾನು ಏನು ಸೇರೋಣ, ಪುಲ್ವಾಮಾ ದಾಳಿ ಅದೇ ದಾಳಿ ಮಾಡಿದ್ದಾರೆ ಅವರು ನಮ್ಮವ್ರನ್ನ. ಪಹಲ್ಗಾಮಲ್ಲಿ ಆಗಿರೋದು ಘಟನೆ ನಿಮಗೆಲ್ಲರಿಗೂ ಗೊತ್ತಿದೆ. ಅವರ ಆತ್ಮಕ್ಕೆ ಎಲ್ಲರಿಗೂ ಶಾಂತಿ ಸಿಗಲಿ. ಅದರಿಂದ ಇನ್ನು ಮುಂದೆ ಯಾರಿಗೂ ಆ ರೀತಿಯಲ್ಲಿ ಆಗಬಾರ್ದು ಅನ್ನೋದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆಮೇಲೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಮಾತಾಡಿದ್ರೆ ನನಗೆ ತುಂಬ ಜಾಸ್ತಿ ಮಾತಾಡ್ಬಿಡ್ತೀನಿ ಅದ್ರ ಬಗ್ಗೆ, ಅಷ್ಟೊಂದು ಕೋಪ ಬರುತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದ್ರ ಬಗ್ಗೆ ನಮ್ಮ ಹೆಣ್ಮಕ್ಳು ಲೇಟ್ ಆಗ್ತಾ ಇದೆ. ಏನು ನೀವು ಕೊಡಬೇಕು ಅಂತಿದ್ದೀರಿ ಇವಾಗ ಹೆಣ್ಮಕ್ಳಿಗೆ ಆಶೀರ್ವಾದ ತೊಗೋಬೇಕು. ಅವ್ರ ಹತ್ರ ಏನಂದರೆ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ಸೀರೆ ಕೊಟ್ಟು ನಿಮ್ಮ ಅರಿಶಿನ ಕುಂಕುಮಗೆ ನೀವು ಹಿಂಗೆ ಕಂಟಿನ್ಯೂ ಆಗಿರಬೇಕು, ಆದಿನಾರಾಯಣ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದೀವಿ. ಅದರಲ್ಲಿ ನೀವು ಒಳ್ಳೆಯದೇ ಮಾಡ್ತೀರಾ, ನೀವು ಆಶೀರ್ವಾದ ಮಾಡ್ತೀರಾ ಅಂತ ನಂಬ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲ ಹಂಗೆ ಕೂತ್ಕೊಳ್ಳಿ. ನೀವು ಕೂತಿರೋ ಜಾಗಕ್ಕೆ ಎಲ್ಲರೂ ಅಲ್ಲಿಗೆ ಬರ್ತಾರೆ, ಅಲ್ಲಿಗೆ ಬಂದು ಕೊಡ್ತಾರೆ. ದಯವಿಟ್ಟು ಯಾರು ಎದಲ್ಬೇಡಿ, ನೀವೆಲ್ಲ ಕೂತ್ಕೊಳ್ರಿ. ನೀವು ನಿಂತ್ಕೊಂಡು ಅವರು ಎದ್ದು ನಿಂತ್ಕೊಂಡ್ಬಿಡ್ತಾರೆ, ಕನ್ಫ್ಯೂಷನ್ ಆಗೋಗ್ಬಿಡ್ತದೆ, ಬೇಡ. ಆದ್ದರಿಂದ ನೀವೆಲ್ಲರೂ ಕೂತ್ಕೊಂಡೇ ಇರಿ. ಯಾರ್ಯಾರು ಎಲ್ಲಿ ಕೂತಿದ್ರೆ ಅಲ್ಲೇ ಕೂತಿರಿ. ನಿಮ್ಮ ಜಾಗಕ್ಕೆ ಎಲ್ಲರೂ ಬರ್ತಾರೆ, ನಮ್ಮ ತಾಯಂದಿರು ಚಾಲನೆ ಮಾಡ್ತಾರೆ. ದಯವಿಟ್ಟು ಜೆಂಟ್ಸ್ ಎಲ್ಲ ಕೂತ್ಕೊಂಡೇ ಇರಬೇಕು. ನೀವು ನಿಂತ್ಕೊಂಡು ಅಲ್ಲೆಲ್ಲ ಗಡಿಬಿಡಿ ಆಗುತ್ತೆ. ಆ ಗಂಡು ಮಕ್ಳು ಬೇಕಾದ್ರೆ ಊಟ ಮಾಡ್ಕೊಂಡು ಬರಗಿ ಹೋಗ್ಬೇಡಿ, ದಯವಿಟ್ಟು ಕೌಂಟರ್ ಕಡೆ ಹೋಗ್ಬೇಡಿ. ಮಂಜನನ್ನು ಕರ್ಕೊಂಡು ಹೋಗ್ಬಿಟ್ಟು ಚಾಲನೆ ಮಾಡಿಸಿ. ಓಕೆ ಚೌಡಪ್ಪ ಶೀರ್ಲ ಹತ್ರ ಹೋಗಿದ್ದಾರೆ ಅವ್ರನ್ನ ನಿಕ್ಷೇಪ ನಾವು ಹತ್ರ ಶೀರ್ಲು. ನಾನು ಮೈಕಲ್ಲಿ ಮಾತಾಡುವಾಗ ಗಡಿಬಿಡಿಯಲ್ಲಿ ಮಾತಾಡಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ನೀಲಕಂಠನವರು 3 ತಿಂಗಳ ಮುಂಚೆನೇ ಇದೆಲ್ಲ ಮಾಡಬೇಕಂತ ಪ್ಲ್ಯಾನ್ ಮಾಡಿದರು. ಕಾರಣಾಂತರಗಳಿಂದ ಮುಂದೋವಾಯಿತು. ತಿರ್ಗಾ ಅವರ ಅಕಾಲಿಕ ಮರಣದಿಂದ ತಿರ್ಗಾನೂ ಮುಂದೋವಾಯಿತು. ಅದರಿಂದ ಲೇಟ್ ಆಯಿತು ಅಷ್ಟೇ. ದಯವಿಟ್ಟು ಅವ್ರ ಹೆಸರು ನೆನೆಸ್ಕೊಳ್ಳಿಲ್ಲ ಅಂತ ಅನ್ಯತಾ ಬೆವಸಬೇಡಿ. ನಾನು ಗಡಿಬಿಡಿಯಲ್ಲಿದ್ದೆ, ಅದಕ್ಕೋಸ್ಕರ ನೆನೆಸ್ಕೊಳ್ಳಿಲ್ಲ. ಮಹಿಳೆಯರು ಅಲ್ಲೇ ಇರಬೇಕು. ವಾಲಂಟಿಯರ್ಸ್ ಅರಿಶಿನ ಕುಂಕುಮ ಕೊಡಿ, ಬಳೆ ಕೊಡಿ, ಸ್ಯಾರಿ ಸ್ವಲ್ಪ ಓಪನ್ ಮಾಡಿ.